ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ನಮಸ್ಕಾರ. ಇವತ್ತಿನ ವಿಷಯ ಮೌನಿ ಅಮಾವಾಸ್ಯೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸಂಪೂರ್ಣವಾಗಿ ನೋಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಯವರೆಗೆ ಪಿತೃದೋಷ ಪಿತೃಶಾಪ ಇರುತ್ತದೋ ಅಲ್ಲಿಯವರೆಗೆ ನೀವು ಮಾಡಿದಂಥ ಪುಣ್ಯದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುವುದಕ್ಕೆ ಆಗುವುದಿಲ್ಲ ಅಂತ. ಹಾಗಾದರೆ ಈ ಮೌನಿ ಅಮಾವಾಸ್ಯೆ ಹೇಗೆ ನಮಗೆ ಸಹಾಯ ಮಾಡುತ್ತೆ ನೋಡಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತುಂಬ ವಿಶೇಷವಾದ ದಿನಗಳು. ಯಾರು ದೇವರ ಅನುಗ್ರಹವನ್ನು ಪಡೆಯಬೇಕು ಮತ್ತು ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ಒಳ್ಳೆಯ ವಿಷಯಗಳನ್ನು ಆಕರ್ಷಣೆ ಮಾಡಬೇಕು ಅಂತ ಬಯಸ್ತಿರೋ ಅವರಿಗೆ ಹುಣ್ಣಿಮೆ ತುಂಬ ವಿಶೇಷವಾದುದು. ಅದಕ್ಕೆ ಮೂನ್ ಲೈಟ್ ಮೆಡಿಟೇಷನ್ ಅಂತ ತುಂಬ ಪ್ರಚಾರದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಜ್ಞಾನವನ್ನು ಮಾಡುತ್ತೀರಿ. ಕೆಲವು ತರಹದ ಸಾಧನೆಗಳಿಗೆ ಹುಣ್ಣಿಮೆ ತುಂಬ ವಿಶೇಷವಾದ ದಿನ. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪಿತೃದೋಷ ಇದ್ದರೆ, ಪಿತೃಶಾಪ ಇದ್ದರೆ, ಋಣಾತ್ಮಕವಾದ ಶಕ್ತಿಯಿಂದ ಅಂದರೆ ಕೋರ್ಟ್ ಕಚೇರಿಯಲ್ಲಿ ಕೇಸ್ಗಳಲ್ಲಿ ವ್ಯವಹಾರ ಸರಿ ಆಗುತ್ತಿಲ್ಲ, ಸಂಬಂಧದಲ್ಲಿ ತಾಪತ್ರಯ ಜಾಸ್ತಿ ಇದೆ, ಮಕ್ಕಳು ಆರೋಗ್ಯ ಚೆನ್ನಾಗಿಲ್ಲ, ಅಥವಾ ಮದುವೆಯಲ್ಲಿ ಸಮಸ್ಯೆ ಆಗ್ತಿದೆ, ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನೋದಾದರೆ ಅಮಾವಾಸ್ಯೆ ದಿನ ತುಂಬ ವಿಶೇಷವಾಗಿ ಅಂತ ಹೇಳ್ಬೋದು. ಬದುಕಿನಲ್ಲಿ ಏನೇ ಕೆಟ್ಟದಿದ್ದರೂ ಕೂಡ, ಸಮಸ್ಯೆಗಳು ಇದ್ದರೂ ಕೂಡ, ಪಾಪಗಳನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಈ ಮೌನಿ ಅಮಾವಾಸ್ಯೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಮೌನಿ ಅಮಾವಾಸ್ಯೆ ಪಿತೃದೋಷ ಪಿತೃಶಾಪ ಋಣಾತ್ಮಕ ಶಕ್ತಿಗಳಿಂದ ದೂರ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ದಿನದಂದು, ಈ ಅಮಾವಾಸ್ಯೆ ದಿನ ಪುಣ್ಯ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಕುಂಭಮೇಳಕ್ಕೆ ತುಂಬ ಜನ ಹೋಗ್ತಾರೆ. ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂದರೆ ಹತ್ತಿರದಲ್ಲಿರುವ ನದಿಗಳು, ತುಂಗಭದ್ರಾ ನದಿ ಆಗಿರ್ಬೋದು, ಕಾವೇರಿ, ಭದ್ರಾ, ಯಾವುದೇ ನದಿಯಲ್ಲಿ ಸ್ನಾನ ಮಾಡೋದ್ರಿಂದನೂ ಕೂಡ ತುಂಬ ಪುಣ್ಯ. ನಮಗೆ ಹತ್ತಿರದಲ್ಲಿ ಯಾವುದು ತೀರ್ಥಕ್ಷೇತ್ರ ನದಿಗಳಿಲ್ಲ ಅನ್ನೋದಾದರೆ ನೀವು ಮನೆಯಲ್ಲೇ ಕೂಡ ಗಂಗಾ ಜಲವನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡಿದರೂ ಕೂಡ ಒಳ್ಳೆಯದು. ಈ ವರ್ಷ ಜನವರಿ 29ನೇ ತಾರೀಕು ಬಂದಿರೋದ್ರಿಂದ ದಿನದಂದು ಈ ಉಪಾಯವನ್ನು ಮಾಡುವುದರಿಂದ ನಿಮ್ಮ ನಿಂತಿರುವ ಕೆಲಸಗಳು ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಖುಷಿ ಸಮೃದ್ಧಿ ಕೂಡ ತರುತ್ತೆ. ಹಾಗೆ ಪಿತೃದೋಷ ಶಾಂತಿ ಕೂಡ ಆಗುತ್ತೆ. ಈ ದಿನ ನೀವು ಅನ್ನದಾನವನ್ನು ಮಾಡಿ, ನಿಮ್ಮ ತೂಕದಷ್ಟು ಅಥವಾ ನಿಮ್ಮ ಶಕ್ತಿ ಅನುಸಾರವಾದರೂ ಮಾಡಿದರೆ ಒಳ್ಳೆಯದು. ಈ ದಿನ ವಸ್ತ್ರಗಳು ದಾನ ಮಾಡಿದರೆ ಇನ್ನೂ ಒಳ್ಳೆಯದು. ಅದರಲ್ಲಿ ಹೊಸ ವಸ್ತ್ರಗಳು ಮಾತ್ರ ದಾನ ಮಾಡಿ, ಹಳೆಯದನ್ನು ಮಾಡಬೇಡಿ. ಅದರಲ್ಲಿ ಕಂಬಳಿಯನ್ನು ದಾನ ಮಾಡಿದರೆ ಇನ್ನೂ ಒಳ್ಳೆಯದು. ವಿಶೇಷವಾದ ಉಪಾಯ ಅಂದರೆ ಮೌನವ್ರತವನ್ನು ಮಾಡಬೇಕು. ದಿನದಂದು ದಿನಪೂರ್ತಿ ಮೌನವ್ರತ ಮಾಡಿದರೆ ತುಂಬ ಒಳ್ಳೆಯದು. ನಮಗೆ ದಿನಪೂರ್ತಿ ಮೌನವ್ರತ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ 15 ನಿಮಿಷ ಇಲ್ಲ 1 ಗಂಟೆ ಆದರೂ ಮೌನವ್ರತ ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು. ಎಷ್ಟು ಸಮಯವಾಗುತ್ತೋ ಅಷ್ಟು ಸಮಯ ನೀವು ಮೌನವ್ರತ ಮಾಡಿದರೆ ಒಳ್ಳೆಯದು. ಇದ್ರ ಜೊತೆಗೆ ನೀವು ಮಂತ್ರ ಪಠಣ ಮಾಡಬೇಕು. ಈ ಮೌನದಲ್ಲಿ ಇರುವಾಗ ದೇವರ ನಾಮಸ್ಮರಣೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಣವನ್ನಾದರೂ ಮಾಡಿ, ಇಲ್ಲ ಕೇಳಿ ನೋಡಿ ಹೇಗೆ ಡಿವೈನ್ ಕನೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಪಿತೃದೋಷ ಕೂಡ ಶಾಂತಿ ಆಗುತ್ತೆ. ಜೀವನದಲ್ಲಿ ಬಂದಿರುವ ತೊಂದರೆಗಳು ಕೂಡ ದೂರ ಆಗುತ್ತೆ. ಅಮಾವಾಸ್ಯೆ ದಿನ ಇನ್ನೊಂದು ಉಪಾಯ ಹೇಳ್ತೀನಿ. ಅದೊಂದು ಮಾಡೋದ್ರಿಂದನೂ ಕೂಡ ಮನೆಯಲ್ಲಿರೋ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ. ಆದರೆ ಏಕಾದಶಿ, ಪೂರ್ಣಿಮಾ, ಅಮಾವಾಸ್ಯೆ ಈ ದಿನಗಳು ನಮ್ಮ ದೇಹದಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ. ಈ ದಿನ ಉಪಾಯವನ್ನು ಮಾಡಿದರೆ ಮಾನಸಿಕ ಸ್ಟ್ರಾಂಗ್ ಆಗ್ತೀರಾ, ಸ್ಪಿರಿಚುಲಿ ಸ್ಟ್ರಾಂಗ್ ಆಗ್ತೀರಾ, ಹಾಗೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗ್ತೀರಾ. ಜೊತೆಯಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಆಸೆಗಳು ಮ್ಯಾನಿಫೆಸ್ಟ್ ಮಾಡೋದ್ರಿಂದನೂ ಕೂಡ ತುಂಬ ಲಾಭ ಆಗುತ್ತೆ. ಅಮಾವಾಸ್ಯೆ ದಿನ ಭಾಳಷ್ಟು ಜನಗಳು ಸಿಟ್ಟು, ಕೋಪ ಅಥವಾ ಯಾವುದಾದ್ರೂ ಡಿಸಿಷನ್ ತೊಗೊಳೋದ್ರಲ್ಲೂ ಕೂಡ ತಪ್ಪಾಗುತ್ತೆ. ಹಾಗಾಗಿ ಡಿಸಿಷನ್ ತೊಗೊಳೋದು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಈಗ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಉಪಾಯ ಹೇಳ್ತೀನಿ. ಇದು ಮಾಡೋದ್ರಿಂದ ಮನೆಯಲ್ಲಿರೋ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ, ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ, ನಿಮ್ಮ ಕೆಲಸಗಳು ಭಾಳ ದಿನದಿಂದ ಆಗುತ್ತಿಲ್ಲ ಅಂದರೆ ಈ ದಿನ ಈ ಉಪಾಯ ಮಾಡಿ ನೋಡಿ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ ಇದೆ ಅಂತ ನೋಡ್ಕೊಳ್ಳಿ. ಅಂದರೆ ನೀವು ಕಿಚನ್ನು ಕೂಡ ಸೇರಿಸಿ, ಕಿಚನ್ನು, ಡೈನಿಂಗ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಲಿವಿಂಗ್ ರೂಮ್ ಕೂಡ ಬರುತ್ತೆ, ಆಮೇಲೆ ಬೆಡ್ರೂಮ್, ಹಂಗೆ ಪ್ರತಿಯೊಂದು ಕೂಡ ರೂಮ್ ಕ್ಯಾಲ್ಕುಲೇಟ್ ಮಾಡಿ. ಬಾತ್ರೂಮ್ ಒಂದು ಬಿಟ್ಟು ಎಷ್ಟು ರೂಮ್ ಇದೆ, ಎಕ್ಸಾಂಪಲ್ ನಿಮ್ಮಲ್ಲಿ 4 ರೂಮ್ ಇದೆ ಅಂತ ತೊಗೊಳ್ಳಿ. 4 ರೂಮ್ ಇದೆ ಅಂತ ಅಂದ್ಕೊಂಡ್ರೆ ನೀವು 4 ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಥವಾ ಗಾಜಿನ ಗ್ಲಾಸ್ ತೊಗೊಂಡು ಅದರಲ್ಲಿ ನೀರು ತುಂಬಿ, ಅದರಲ್ಲಿ ನೀವು ಉಪ್ಪು ಹಾಕಿ, ಇದರಲ್ಲಿ ಕಲ್ಲುಪ್ಪು ಹಾಕಿದ್ರು ಪರವಾಗಿಲ್ಲ, ಇಲ್ಲದೆ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ ಹಾಕಿ. ಹಾಗೆ ಇದರ ಜೊತೆಯಲ್ಲಿ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಕಿ, ಪ್ರತಿಯೊಂದು ಗ್ಲಾಸಲ್ಲೂ ಅರ್ಧ ಸಿಪ್ಪೆ ಹಾಕಿದ್ರೆ ಆಯಿತು. ನೀವು ಹೀಗೆ 4 ಲೋಟದಲ್ಲಿ 4 ಸಿಪ್ಪೆಯನ್ನು ಹಾಕಿ
ಇದು ಹಾಕಿದ ಮೇಲೆ ನೀವು ಈ ಲೋಟ ರೆಡಿ ಆಗುತ್ತಲ್ಲ, ರೂಮಲ್ಲಿ ಯಾವುದೇ ಡೈರೆಕ್ಷನಲ್ಲಾದರೂ ಪ್ರತಿಯೊಂದು ರೂಮಲ್ಲೂ ಈವನ್ ಕಿಚನಲ್ಲಿ ಕೂಡ ಇಡಬೇಕು. ಹಾಗೇ ಅಲ್ಲಿ ಬಿಡಿ, ಯಾವ ಡೈರೆಕ್ಷನಲ್ಲಿ ಇಟ್ಟರೂ ಪರವಾಗಿಲ್ಲ. ಆಮೇಲೆ ರಾತ್ರಿಯೆಲ್ಲ ಅಲ್ಲೇ ಬಿಡಿ. ಆದರೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇರುತ್ತಲ್ಲ, ಎಷ್ಟು ಬಾತ್ರೂಮ್ ಇದೆ ಎಷ್ಟು ಟಾಯ್ಲೆಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಯೂಸ್ ಆ್ಯಂಡ್ ಥ್ರೋ ಬಟ್ಲಾದರೂ ತೊಗೊಳ್ಳಿ. ಇಲ್ಲಾಂದರೆ ಮನೇಲಿರೋ ಯಾವುದಾದ್ರೂ ಬೌಲಾದರೂ ಪರವಾಗಿಲ್ಲ, ಅದರಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ, ಅಂದರೆ ಉಪ್ಪು, ಜೊತೆಗೆ ಪಿಟ್ಕರಿ ಪೌಡ್ರನ್ನು ಹಾಕಿ. ಪಿಟ್ಕರಿ ಪೌಡ್ರ್ ಅಂದರೆ ಅಲ್ಲಮ್ ಅಂತಲೂ ಹೇಳ್ತಾರೆ. ಆ ಪೌಡ್ರ್ ಇದ್ದರೆ ಹಾಕಿ, ಇಲ್ಲಾಂದರೆ ಅಲ್ಲಮ್ ಪೀಸಿದ್ರು ಅದು ಕೂಡ ಅದರಲ್ಲಿ ಇಟ್ಟುಬಿಟ್ಟು ಬಾತ್ರೂಮಲ್ಲಿ ಎಲ್ಲಾಗುತ್ತೋ ಎಲ್ಲಿ ಪ್ಲೇಸ್ ಇರುತ್ತೋ ಅಲ್ಲಿ ಇಟ್ಟುಬಿಡಿ. ಒಂದು ವಾರ ಬಾತ್ರೂಮಲ್ಲೇ ಬಿಟ್ಟುಬಿಡಿ. ಇದೆಲ್ಲ ಇಟ್ಟ ಮೇಲೆ ನೀವು ಏನು ಮಾಡಬೇಕು ಅಂದರೆ ಮನೆಯ ಮಧ್ಯದಲ್ಲಿ ನಿಂತುಬಿಟ್ಟು ಮನೆಯಲ್ಲಿ ಇರುವ ಎಲ್ಲ ನೆಗೆಟಿವಿಟಿ ಈ ಇಟ್ಟಿರುವ ನೀರಿನಲ್ಲಿ ಗ್ಲಾಸ್ನಲ್ಲಿ ಬರಲಿ ಮತ್ತು ಬಾತ್ರೂಮ್ನಲ್ಲಿ ಇಟ್ಟಿರುವ ಸಾಲ್ಟ್ ಬೌಲ್ನಲ್ಲಿ ಬರಲಿ. ಮನೆಯಲ್ಲಿರುವ ಎಲ್ಲ ನೆಗೆಟಿವಿಟಿ ಇಟ್ಟಿರುವ ಗ್ಲಾಸ್ನಲ್ಲಿ ಬರಲಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ನೀವು ಗಮನಿಸಿ. ಈ ನೀರು ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಆದರೆ ಇನ್ನೂ ಬಣ್ಣ ಚೇಂಜ್ ಆಗಿದೆ ಅಂದರೆ ಅಲ್ಲಿ ಇರೋ ನೆಗೆಟಿವಿಟಿ ಇದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಭಾಳ ನೆಗೆಟಿವಿಟಿ ಇದ್ದರೆ ಈ ನೀರು ಬಣ್ಣ ಚೇಂಜ್ ಆಗುತ್ತೆ. ಆಮೇಲೆ ಈ ನೀರು ತೆಗೆದು ಫ್ಲಶ್ ಮಾಡಿ ಮತ್ತು ಬಾತ್ರೂಮಲ್ಲಿ ಇಟ್ಟಿರುವ ಉಪ್ಪು ಮತ್ತು ಪಿಟ್ಕರಿ ಒಂದು ವಾರ ಹಾಗೇ ಬಿಡಿ. ಒಂದು ವಾರ ಆದಮೇಲೆ ಫ್ಲಶ್ ಮಾಡಿ ತೆಗೀರಿ. ಈಗ ನೆಕ್ಸ್ಟ್ ಡೇ ಅಮಾವಾಸ್ಯೆ ಆದಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಯಾವ್ಯಾವ ರೂಮಲ್ಲಿ ತುಂಬ ನೀರು ಬಣ್ಣ ಬದಲಾಗಿದೆ ಅನಿಸುತ್ತೋ ಅಥವಾ ಬದಲಾಗದೇ ಇದ್ದರೂ ಪರವಾಗಿಲ್ಲ, ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದು ರೂಮಲ್ಲೂ ಕೂಡ ಕರ್ಪೂರ ತಗೊಂಡು ಹಚ್ಚಿ, ಇಲ್ಲಾಂದರೆ ಧೂಪ ಆದರೂ ಹಚ್ಬೋದು, ಅದು ಇಲ್ಲ ಅಂದರೆ ಉದ್ದಿನ ಕಡ್ಡಿ ಕೂಡ ಹಚ್ಬೋದು. ಯಾವುದಾರ ಒಂದು ಹಚ್ಚಿಬಿಟ್ಟು ಆ ರೂಮಲ್ಲಿ ಇಟ್ಬಿಡಿ. ಕರ್ಪೂರ, ಉದ್ದಿನ ಕಡ್ಡಿ, ಧೂಪ ಯಾವುದಾದ್ರೂ ಒಂದು ಹಚ್ಚಿದ ಮೇಲೆ ನೀವು ಮನೆಯ ಮಧ್ಯದಲ್ಲಿ ಒಂದು ಮಂತ್ರವನ್ನು ಹಾಕಬೇಕು. ಅದು ಯಾವುದು ಅಂದರೆ ಹನುಮಾನ್ ಚಾಲೀಸ ಮಂತ್ರವನ್ನು ಹಾಕಿ ಸ್ವಲ್ಪ ಜೋರಾಗಿ ಹಾಕೋದ್ರಿಂದ ಎಲ್ಲ ರೂಮಲ್ಲಿ ಕೇಳಿಸೋದು ಒಳ್ಳೆಯದು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಲೋಟದಲ್ಲಿ ಕೂಡ ನೀರು ಬಣ್ಣ ಚೇಂಜ್ ಆಗಿಲ್ಲ ಅಂದರೂ ಕೂಡ ಒಂದು ನೀವು ಈ ಥರ ಉದ್ದಿನ ಕಡ್ಡಿ, ಕರ್ಪೂರ ಪ್ರತಿಯೊಂದು ರೂಮಲ್ಲಿ ಇಟ್ಬಿಟ್ಟು ಮನೆಯ ಮಧ್ಯದಲ್ಲಿ ಹನುಮಾನ್ ಚಾಲೀಸ ಹಾಕೋದ್ರಿಂದ ಮನೆಯಲ್ಲಿರೋ ಸಣ್ಣ ಪುಟ್ಟ ನೆಗೆಟಿವ್ ಇದ್ದರೂ ಕೂಡ ದೂರ ಆಗುತ್ತೆ. ಮಂತ್ರ ಜಪ ಮಾಡುವುದು ಅಂದರೆ ಹನುಮಾನ್ ಚಾಲೀಸ ಹಾಕಿ ಇಡೀ ಮನೆಯ ಮಧ್ಯದಲ್ಲಿ ಜೋರಾಗಿ ಹಾಕುವುದರಿಂದ ಮನೆಯ ಮೂಲೆ ಮೂಲೆಗೂ ಮಂತ್ರ ಕೇಳಿಸುತ್ತೆ, ಎಲ್ಲ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ಈ ಉಪಾಯ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಬಂದಿರುವ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಹಾಗೆ ಭಾಳಷ್ಟು ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕೂಡ ನೋಡ್ತೀರಾ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.